ತೊಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ಮುತ್ಯಾಲಮ್ಮ ದೇವಿ ಕರಗ ಶತ್ಯೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದು, ಈ ಶುಭ ಸಂದರ್ಭದಲ್ಲಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಸಹ ಅದ್ದೂರಿಯಾಗಿ ಆಚರಿಸಲಾಯಿತು. ಕರಗ ಶತ್ಯೋತ್ಸವವನ್ನು ಕಣ್ತುಂಬಿಕೊಳ್ಳಲು ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಕೇರಳ ರಾಜ್ಯಗಳಿಂದಲೂ ಸಹಸ್ರಾರು ಭಕ್ತರು ಆಗಮಿಸಿದ್ದು, ಜಾತ್ರಾ ಮಹೋತ್ಸವದಲ್ಲಿ ವಾದ್ಯಗೋಷ್ಠಿ, ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆಗಳು ಮತ್ತು ಪಲ್ಲಕ್ಕಿ ಮೆರವಣಿಗೆಗಳು ವಿಶೇಷ ಮೆರುಗು ನೀಡಿದೆ. ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಸಂಪ್ರದಾಯದಂತೆ ಕರಗವು ಪರಪ್ಪಸ್ವಾಮಿ ದೇವಸ್ಥಾನದಲ್ಲಿ ಬಳೆ ತೊಡಿಸಿಕೊಂಡು ಸೋಮವಾರ ರಾತ್ರಿ 11:30ಕ್ಕೆ ಹೊರಟು ಮಂಗಳವಾರ ಮಧ್ಯಾಹ್ನ 1 ಗಂಟೆಯವರೆಗೆ ದೊಮ್ಮಸಂದ್ರ ಮತ್ತು ಚಂಬೇನಹಳ್ಳಿ ಗ್ರಾಮಗಳ ಮನೆ ಮನೆಗೆ ತೆರಳಿ ಪೂಜೆ ಸ್ವೀಕರಿಸಿತು. ನಂತರ ಶ್ರೀ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಅಗ್ನಿಕುಂಡಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕರಗವನ್ನು ಇರಿಸಲಾಗಿದೆ. ಈ ಉತ್ಸವವು ಗ್ರಾಮದ ಜನರಲ್ಲಿ ಸಂತಸ ಮತ್ತು ಸಡಗರವನ್ನು ತುಂಬಿದ್ದು ಮತ್ತು ಇದು ಈ ಪ್ರದೇಶದ ಸಾಂಸ್ಕೃತಿಕ ಪರಂಪರೆಗೆ ಹಿಡಿದ ಕೈಗನ್ನಡಿಯಾಗಿದ್ದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಗ್ರಾಮಸ್ಥರು ಮತ್ತು ಆಯೋಜಕರು ಶ್ರಮಿಸಿದ್ದಾರೆ. ಅಂದರೆ ಇದು ದೊಮ್ಮಸಂದ್ರ ಗ್ರಾಮದಲ್ಲಿ ಹೇಳಬೇಕು ಅಂತಂದರೆ ಒಂದು ಸಾರ್ವಜನಿಕವಾಗಿ ನಡೀತಕ್ಕಂಥ ಒಂದು ಜಾತ್ರೆ ಪ್ರಯುಕ್ತ ನಮ್ಮ ಒಂದು ಕರ್ತವ್ಯ ಏನಪ್ಪ ಅಂತ ನಾವು ಗುರುತಿಸ್ಕೋಬೇಕು ನಮ್ಮ ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು, ಸುಮಾರು ನೀವು ಹೇಳ್ದಂಗೆ 200 ವರ್ಷ ಹಳೆ ದೇವಸ್ಥಾನ ಆದರೂ ಕೂಡ ನಮ್ಮ ಒಂದು ದೊಮ್ಮಸಂದ್ರದಲ್ಲಿ ಜಾತ್ರೆ ಯಾವತ್ತು ಪ್ರಾರಂಭ ಆಯಿತೋ ಆವತ್ತಿಂದ ಇವತ್ತಿನವರೆಗೂ ಪರಸ್ವಾಮಿ ಮಠದಲ್ಲೇ ಬಂದು ಕೊನೆಗೆ ಸ್ನಾನ ಮಾಡಿ ಬಳೆ ಪೂಜೆ ಅಥವಾ ಕತ್ತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೋದ್ಮೇಲೆ ನಮ್ಮ ದೊಮ್ಮಸಂದ್ರದಲ್ಲಿ ಕರಗ ಎತ್ತಿ ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಪದ್ಧತಿ ಸುಮಾರು 100 ವರ್ಷಗಳಿಂದನೂ ನಡ್ಕೊಂಡು ಬರ್ತಾ ಇದೆ.